ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮದುವೆಯಲ್ಲಿ ಮೆಹಂದಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನೈಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೋ ಮೆಹಂದಿ ಎಲ್ಲ ಹಾಕ್ಕೊಂಡು. ಸೊ ಹೋಗ್ತಾ ಇದ್ದೀವಿ ನೋಡಿ. ನಾನು ಹೋಗ್ಬೇಕಾದ್ರೆ ನಾವು ಆಟೋದಲ್ಲಿ ಹೋದೋ. ಹುಡುಗರ ಮನೆ ಹತ್ರ ಹೋದೋ. ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಹಾಗೆ ಒಂದು ಫೋಟೋಗೆ ಒಂದು ಪೋಸ್ ಕೊಟ್ಟೆ. ಸೊ ಬೈಕ್ ಚೆನ್ನಾಗಿತ್ತು ಅಂತ ಒಂದೆರಡು ಫೋಟೋ ತೆಗೆಸ್ಕೊಂಡೆ. ಅಲ್ಲಿ ಎಲ್ಲ ಹುಡುಗಗೆ ಶಾಸ್ತ್ರ ಮಾಡ್ತಾಯಿದ್ರು. ನಾನು ಇಲ್ಲಿ ಫೋಟೋ ಹೊಡ್ಕೊತಾ ಇದ್ದೆ. ಫೋಟೋ ಎಲ್ಲ ಹೊಡ್ಕೊಂಡು ಸೊ ಮುಂದೆ ಅವರು ಶಾಸ್ತ್ರ ಮುಗಿದ್ಮೇಲೆ ಬಸ್ಸಲ್ಲಿ ಹೋಗೋದಿತ್ತು. ಸೊ ನಾನು ಇನ್ನೂ ಒಂದು ಕೈಗೆ ಮೆಹಂದಿ ಬೇರೆ ಹಾಕಿರಲಿಲ್ಲ. ಸೊ ಇನ್ನೂ ಒಂದು ಕೈಗೆ ಮೆಹಂದಿ ಹಾಕ್ಕೊಂಡು ನೋಡಿ ಹುಡುಗರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಬಸ್ಸಲ್ಲಿ ಹೋಗೋಕ್ಕೆ. ಸೊ ಬಸ್ಸಲ್ಲಿ ಹೋಗಿ ಅಲ್ಲಿ ದೇವಸ್ಥಾನ ಪೂಜೆ ಮಾಡಿಸಿ, ಎಲ್ಲ ದೇವಸ್ಥಾನಗಳು ಅಲ್ಲಿ ಒಂದೆರಡು ದೇವಸ್ಥಾನ ಇತ್ತು, ಅಲ್ಲಿ ಪೂಜೆ ಮಾಡಿಸಿ ಹುಡುಗ ನೋಡಿ ಇವನೇ ಪೂಜೆ ಮಾಡಿಸಿ ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತಗೊಂಡೆ ಹಂಗೇ ಇರಲಿ ಅಂತ. ಆಮೇಲೆ ಇನ್ನೂ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಆ ದೇವಸ್ಥಾನಕ್ಕೂ ಹೋಗಿ ಬಂದು ಮತ್ತೆ ಬಸ್ಗೆಲ್ಲ ಪೂಜೆ ಮಾಡಿ ನಾವೆಲ್ಲ ಬಸ್ ಹತ್ಕೊಂಡು ಒಂದು ವಿಡಿಯೋ ಮಾಡ್ದೋ. ಸೊ ನೋಡಿ ಎಲ್ಲರೂ ಲೈಟಿಂಗ್ಸಲ್ಲೆಲ್ಲ ಕಣ ಅಂತ ಕಾಣಿಸ್ತಾವ್ರು. ಸೊ ಇರಲಿ ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಒಂದು ವಿಡಿಯೋ ಮಾಡಿದೆ. ಎಲ್ಲರೂ ಹೆಂಗೆ ಕಾಣಿಸ್ತಾ ಇದ್ರು ಲೈಟಲ್ಲಿ ಅಂತ. ಆಮೇಲೆ ಬೇಜಾರಾಗ್ತಾಯಿತ್ತು, ಎಲ್ಲರೂ ಡ್ಯಾನ್ಸ್ ಒಬ್ಬರು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಡ್ಯಾನ್ಸ್ ಮಾಡ್ತಾ ಇನ್ನೂ ಸ್ವಲ್ಪ ದೂರ 2 hours ಇತ್ತು. ಅವಾಗ ನಾವೆಲ್ಲ ಡ್ಯಾನ್ಸ್ ಮಾಡ್ದೋ. ಸೊ ಡ್ಯಾನ್ಸ್ ಮಾಡಿ ಮುಂದೆ ಮತ್ತೆ ಸಿಕ್ತು ಊರು ನೋಡಿ. ಎಲ್ಲ ಇಳಿತಾ ಇದ್ದೀವಿ. ಸೊ ಇಳಿದು ಎಲ್ಲರೂ ಇಳ್ಕೊಂಡು ಚೌಟ್ರಿ ಹತ್ರ ಇನ್ನೂ 1 ಕಿಲೋಮೀಟ್ರ್ ಇತ್ತು ನಡ್ಕೊಂಡು ಹೋಗೋಕ್ಕೆ. ಸೊ ಆದ್ರೂ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ ಅಂತ ರೋಡ್ ಸೈಡಲ್ಲೇ ಗಾಡಿನ ನಿಲ್ಲಿಸಿದ್ರು. ನಾವು ಇಳಿದ್ಬಿಟ್ಟು ಚೌಟ್ರಿ ಹತ್ರ ನಡ್ಕೊಂಡು ಹೋದ್ವಿ. ಹಂಗೂ ನೋಡಿ ಎಲ್ಲ ಇಳಿತಾ ಇದ್ದಾರೆ. ಇನ್ನೂ ಇಳಿದು ಇನ್ನೂ 1 ಕಿಲೋಮೀಟರ್ ಅಷ್ಟು ದೂರ ಹೋಗಬೇಕಿತ್ತು ನಡ್ಕೊಂಡು ನಾವು. ಸೊ ಹೋಗಿದ ತಕ್ಷಣ ಫ್ರೆಶಪ್ ಆದ್ವಿ. ನಾನು ಒಂದೆರಡು ಫೋಟೋ ಶೂಟ್ ಮಾಡಿಸ್ಕೊಂಡೆ. ಫೋಟೋ ತಗೊಂಡು ನಾನು ಏನಾದರೂ ಇದು ರೆಡಿ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇರುತ್ತಾ ಅಂತ ಫಸ್ಟು ಫೋಟೋ ತಗೊಂಡು ನೋಡಿಕೊಂಡು ಆಮೇಲೆ ನಾನು ನನ್ನ ಅಕ್ಕನ ಮಗಳು ಫೋಟೋ ತಗೊಂಡ್ವಿ. ಸೊ ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿರೋದ್ರಿಂದ ಆಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಹುಡುಗ ಹುಡುಗಿ ನಿಂತಿದ್ರು.
ಮತ್ತು ನಾನು ನನ್ನ ಹಸ್ಬೆಂಡ್ ಈ ಥರ ರೆಡಿಯಾಗಿದ್ದು. ಸೊ ಅಲ್ಲಿ ರಿಸೆಪ್ಷನ್ ಹಾಲಿಗೆ ಹಾಗೆ ಫೋಟೋ ಎಲ್ಲ ತೆಗೆಸಿ ಊಟದ ಹಾಲ್ಗೆ ಹೋದೋ ಊಟ ಮಾಡೋಣ ಅಂತ. ಊಟ ಮಾಡಬೇಕಾದ್ರೆ ಎಲ್ಲ ಕಾಮಿಡಿ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೋ. ಸೊ ನೋಡಿ, ಅವ್ರು ಆ ಕಡೆ ಕೂತಿದ್ರು, ನಾವು ಈ ಕಡೆ ಕೂತಿದ್ದೋ. ಇವರೆಲ್ಲ ಆ ಕಡೆ ಕೂತಿದ್ರು, ನಾನು ಎಲ್ಲ ಈ ಕಡೆ ಇದ್ವಿ. ಆಮೇಲೆ ಅಲ್ಲಿ ಊಟ ಎಲ್ಲ ಆದಮೇಲೆ ಮತ್ತೆ ಸ್ಟೇಜ್ ಮೇಲೆ ಹೋಗಿ ಒಂದೆರಡು ಫೋಟೋಗಳು ಬೇಕಿತ್ತು ಅಂತ ಹೇಳ್ಬಿಟ್ಟು ತಕ್ಕೊಂಡು, ಮತ್ತು ಹಾಗೆ ಬೈಕ್ ಮೇಲೆ ಒಂದೆರಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೋದೋ. ಹೊರಗಡೆ ಆಲ್ರೆಡಿ ಟೈಮು 10:30 ಆಗಿತ್ತು. ಸೊ ಅಲ್ಲಿಂದ ತೆಗೆಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಬಿಡೋಣ, ಒಂದೆರಡು ಫೋಟೋ ತಕ್ಕೊಬಿಟ್ಟು ಅಂದ್ಬಿಟ್ಟು ಅಲ್ಲಿ ಮೇಲೆ ಟೆರೆಸ್ ಮೇಲೆ ಹಂಗೆ ಒಂದೆರಡು ಫೋಟೋಗಳು ತೆಗೆಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು 12:30ವರೆಗೂ ಮಾತಾಡ್ಕೊಂಡು ಕೂತಿದ್ವಿ. ಸೊ 12:30 ಆದಮೇಲೆ ಮಲ್ಕೋಬೇಕು ಅಂತ ಅಂದ್ಬಿಟ್ಟು, ಸೊ ಶೆಕೆ ಬೇರೆ ಆಗ್ತಾಯಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಹೊರಗಡೆ ಇರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಫೈನಲಾಗಿ ಹಿಂಗೊಂದೆರಡು ನೈಟಲ್ಲಿ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಫೋಟೋ ತಗೊಂಡು, ಅದಾದಮೇಲೆ ಲಾಸ್ಟ್ ಮಲ್ಕೊಳ್ಳೋಣ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೊರಗೆ ಬಂದೋ. ಸೊ ಬೆಳಗ್ಗೆ ದಾರೆಗೆ ರೆಡಿ ಆಗಬೇಕು ಅಂತ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಅಂತ ಇದೆ. ಮದುವೆ ವಿಡಿಯೋ ಲೈಕ್ ಮಾಡಿ, ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.